ಮೇ 10ರಿಂದ ಚಾರ್ಧಾಮ್ ಯಾತ್ರೆ ಆರಂಭ. ಚಾರ್ಧಾಮ್ ಯಾತ್ರೆ ಆರಂಭವಾಗಲು ಇನ್ನು ಕೆಲವು ದಿನವಷ್ಟೇ ಬಾಕಿ. ಅದಾಗಲೇ ಲಕ್ಷಾಂತರ ಭಕ್ತರು ಯಾತ್ರೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಮೊದಲ ಬಾರಿಗೆ ಪ್ರತಿದಿನ ಸೀಮಿತ ಜನರಿಗೆ ಮಾತ್ರ ಚಾರ್ಧಾಮ್ ಯಾತ್ರೆಗೆ ಅವಕಾಶ ನೀಡಲಾಗುತ್ತಿದೆ. ಮೇ 10ರಿಂದ ಉತ್ತರಾಖಂಡದಲ್ಲಿ ಚಾರ್ಧಾಮ್ ಯಾತ್ರೆಗೆ ಆರಂಭವಾಗುತ್ತಿದೆ. ಇಲ್ಲಿಯವರೆಗೆ 19 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಇದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಒಂದು ದಿನದಲ್ಲಿ 15,000 ಭಕ್ತರು ಕೇದಾರನಾಥ ಧಾಮಕ್ಕೆ, 16,000 ಮಂದಿ ಬದರಿನಾಥ ಧಾಮಕ್ಕೆ, 9,000 ಭಕ್ತರು ಯಮುನೋತ್ರಿಗೆ ಮತ್ತು 11,000 ಮಂದಿಗೆ ಗಂಗೋತ್ರಿಗೆ ಭೇಟಿ ನೀಡಲು ಅವಕಾಶ ನೀಡಲಾಗುತ್ತಿದೆ. ಅಂದರೆ ಪ್ರತಿದಿನ 51,000 ಮಂದಿ ಚಾರ್ಧಾಮ್ಗೆ ಭೇಟಿ ನೀಡಲಿದ್ದಾರೆ. ಉತ್ತರಾಖಂಡವನ್ನು ದೇವಭೂಮಿ ಎಂದು ಕರೆಯಲಾಗುತ್ತದೆ ಮತ್ತು ಚಾರ್ಧಾಮ್ ಈ ದೇವಭೂಮಿಯಲ್ಲಿದೆ. ಪ್ರತಿ ವರ್ಷ ಭಾರತ ಮತ್ತು ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಚಾರ್ಧಾಮ್ಗೆ ಭೇಟಿ ನೀಡುತ್ತಾರೆ. ಚಾರ್ಧಾಮ್ ಯಾತ್ರೆಯು ಪ್ರತಿ ವರ್ಷ 6 ತಿಂಗಳು ಮಾತ್ರ ನಡೆಯುವ ಕಾರಣ ಪ್ರತಿ ವರ್ಷ ಭಕ್ತರ ಸಂಖ್ಯೆಯು ಹೆಚ್ಚುತ್ತದೆ. ಈ ವರ್ಷ ಚಾರ್ಧಾಮ್ ಯಾತ್ರೆಯು ಮೇ 10ರಂದು ಪ್ರಾರಂಭವಾಗಲಿದೆ. ದೇಶಾದ್ಯಂತ ಜನರು IRCTC ನಿಂದ ಟಿಕೆಟ್ಗಳನ್ನು ಬುಕ್ ಮಾಡಲು ಪ್ರಾರಂಭಿಸಿದ್ದಾರೆ. ಹಿಂದೂ ಧರ್ಮದ ಅನುಯಾಯಿಗಳಿಗೆ ಚಾರ್ಧಾಮ್ ಯಾತ್ರೆಗೆ ಹೆಚ್ಚಿನ ಮಹತ್ವವಿದೆ. ಉತ್ತರಾಖಂಡದಲ್ಲಿರುವ ಚಾರ್ಧಾಮ್ ಎಂದರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದರಿನಾಥ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾರ್ಧಾಮ್ ಯಾತ್ರೆಯು ಯಮುನೋತ್ರಿಯಿಂದ ಪ್ರಾರಂಭವಾಗುತ್ತದೆ. ನೀವು ಯಮುನೋತ್ರಿಯಿಂದ ಪ್ರಯಾಣವನ್ನು ಪ್ರಾರಂಭಿಸಿದರೆ ನಿಮ್ಮ ಚಾರ್ಧಾಮ್ ಯಾತ್ರೆಯು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಇದರೊಂದಿಗೆ ಪ್ರಯಾಣವು ಪಶ್ಚಿಮದಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಯಮುನೋತ್ರಿಯ ಧಾಮಕ್ಕೆ ಮೊದಲು ಭೇಟಿ ನೀಡಲಾಗುತ್ತದೆ. ಯಮುನೋತ್ರಿಗೆ ಭೇಟಿ ನೀಡಿದ ನಂತರ ಚಾರ್ಧಾಮ್ ಯಾತ್ರೆಯು 2ನೇ ನಿಲ್ದಾಣವೆಂದರೆ ಗಂಗೋತ್ರಿ ಧಾಮ. ಯಮುನೋತ್ರಿಯಿಂದ ಗಂಗೋತ್ರಿ ಧಾಮಕ್ಕೆ ಸುಮಾರು 220 ಕಿಲೋಮೀಟರ್ ದೂರವಿದೆ. ನೀವು ರಸ್ತೆಯ ಮೂಲಕ ಗಂಗೋತ್ರಿ ಧಾಮವನ್ನು ಸುಲಭವಾಗಿ ತಲುಪಬಹುದಾಗಿದೆ. ಭಗವಾನ್ ಶಿವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥವು ಚಾರ್ಧಾಮ್ ಯಾತ್ರೆಗೆ 3ನೇ ನಿಲ್ದಾಣವಾಗಿದೆ. ನಂಬಿಕೆಗಳ ಪ್ರಕಾರ ಶಿವನು ಈಗಲೂ ಕೇದಾರನಾಥ ಧಾಮದಲ್ಲಿ ನೆಲೆಸಿದ್ದಾನೆ. ಬದರಿನಾಥ್ ಧಾಮ್ ಚಾರ್ಧಾಮ್ ಯಾತ್ರೆಯ ಕೊನೆಯ ನಿಲ್ದಾಣವಾಗಿದೆ. ಅಲಕಾನಂದ ನದಿಯ ದಡದಲ್ಲಿರುವ ಈ ವಿಷ್ಣುವಿನ ಧಾಮವು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿದೆ. ಹಾಗಾದರೆ ಚಾರ್ಧಾಮ್ ತಲುಪುವುದು ಹೇಗೆ? ಈ ತೀರ್ಥಯಾತ್ರೆಯನ್ನು ರಸ್ತೆ, ವಾಯು ಅಥವಾ ರೈಲಿನಂತಹ ವಿವಿಧ ಸಾರಿಗೆಗಳ ವಿಧಾನಗಳಿಂದ ಕೈಗೊಳ್ಳಬಹುದಾಗಿದೆ. ಚಾರ್ಧಾಮ್ ಯಾತ್ರೆಗೆ ರಸ್ತೆ ಪ್ರಯಾಣವು ಅತ್ಯಂತ ಸಾಮಾನ್ಯ ಮತ್ತು ಆದ್ಯತೆಯ ಸಾರಿಗೆ. ತ್ವರಿತವಾಗಿ ಪ್ರಯಾಣಿಸಲು ಬಯಸುವವರಿಗೆ ವಿಮಾನ ಪ್ರಯಾಣವು ಒಂದು ಆಯ್ಕೆಯಾಗಿದೆ. ಹೆಚ್ಚು ಆರಾಮದಾಯಕ ಮತ್ತು ಸಮಯ ಸಮರ್ಥ ಪ್ರಯಾಣಕ್ಕಾಗಿ ಹೆಲಿಕಾಪ್ಟರ್ ಸೇವೆಗಳು ಲಭ್ಯವಿದೆ. ರೈಲು ಪ್ರಯಾಣವು ಮತ್ತೊಂದು ಜನಪ್ರಿಯ ಆಯ್ಕೆಯಾಗಿದೆ. ಹತ್ತಿರದ ರೈಲು ನಿಲ್ದಾಣವು ಹರಿದ್ವಾರದಲ್ಲಿದೆ. ಅಲ್ಲಿಂದ ಟ್ಯಾಕ್ಸಿಯನ್ನು ಬಾಡಿಗೆಗೆ ಪಡೆಯಬಹುದು ಅಥವಾ ಬಸ್ ಮೂಲಕ ತೀರ್ಥಯಾತ್ರೆಯ ಪ್ರಾರಂಭದ ಸ್ಥಳವನ್ನು ತಲುಪಬಹುದಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.